ಡಿಸೈನ್ ಟೆಸ್ಟ್ ಮಾಡೋಣ ಅಂತ. ಇದೇನೋ ಆಫರ್ ಒಳಗಿಂತ ಹೊಸ ತಗೋದ್ರೆ ಬರೀ 10 ಗಂಟೆ ಹೋಗಿ ಗೈಸ್ ನಾವು 3 ಗಂಟೆ ಬಂದು ಮನೆಗೆ. ಬಿಸಿಲು ಏನು ಬಿಸಿಲು ಯಾವಾಗಾದ್ರೂ ಕಮ್ಮಿ ಆಗ್ತದನ. ಆರ್ಡರ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲ ಹೊರಗಡೆ ಇನ್ನು ಸ್ವಲ್ಪ ಎ ಸಿ ಗಾಡಿ ತೊಗೊಳ್ಬೇಕಂತ ನೋಡಿ. ಗಾಡಿ ಅಂದರೆ ಅವ್ರ ಕಾಲೇಜ್ ಸ್ವಲ್ಪ ಹೊರಗಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಒಂದು ಸ್ವಲ್ಪ ರಿಸಾರ್ಟ್ ಕಡೆ ಬಂದಿದ್ವಿ. ಹಂಗೆ ಯಾವಾಗ ಹೆಂಗಿರೋದನ್ನ ಗೊತ್ತಿಲ್ಲ ವೆದರ್ ಸೇಮ್ ನಿನ್ನಂಗೆ ಆರ್ ಮಾಡ್ತಿರ್ತೀವಿ. ಒಂದೊಂದು ಟೈಮ್ ಚಂದ ನಕ್ಕೋದು ಆಡ್ಕೋತಿರ್ತಲ್ಲ ಹಂಗೆ. ಜಾತ್ರೆ ಮುಗಿಸಿ ಇವಾಗ ಬಂದು ಒಂದು ವಾರ ಜಾತ್ರೆ ಐತಿವಿ. ಅಲ್ಲ ಮಾರಿ ನೋಡ್ರಿ ಮಾರಿ. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಮನೆಯಿಂದ. ಇವಾಗ ಮನೆಯಿಂದನೇ ಸ್ನಾನ ಮಾಡತ್ತೀನಿ, ಸ್ಟಾರ್ಟ್ ಮಾಡಕತ್ತೀನಿ ಗೈಸ್. ಇವಾಗ ಜಸ್ಟ್ ಎದ್ದು ಸ್ನಾನ ಮಾಡಿ ನಾಷ್ಟ ಮುಗಿಸ್ಕೊಂಡು ರೆಡಿಯಾಗಿ. ಯಾಕಪ್ಪ ಅಂದರೆ ಸ್ವಲ್ಪ ಹೊರಗಡೆ ಹೊಂಟಿವಿ. ಎಲ್ಲಿ ಏನು ಅನ್ನೋದು ತೋರಿಸ್ತೀನಿ ನಮ್ಮ ಮುಂದೆ ಗೊತ್ತಾಗುತ್ತಾ. ಇಲ್ಲಿ ನಮ್ಮ ಮೇಡಮ್ ಅವ್ರನ್ನ ಅದಾರ, ಅವ್ರನ್ನ ತೋರಿಸ್ತಿಂತ ಮನೆ ಇವಾಗ ಹೋಗ್ಬೇಕು. ಹೋಗಿನ ಮುಂಚೆ ನಮ್ಮ ಸಿಟಿಯಲ್ಲ ಮನೆ ಹಾಕಿ ಹೋಗಿ ಬಿಸಿಲಾಗೆ ಜಾಸ್ತಿ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಇವತ್ತಂತೂ. ಮಳೆಗಾಲ ಶುರು ಆಯಿತು ಅಂತೇಳಿ ಅಂದ್ರೂ ಮಳೆಗಾಲ ಬರಲಿಲ್ಲ. ಬಿಸಿಲಂತೂ ಕಮ್ಮಿನೇ ಆಗಲಿಲ್ಲ. ಸೊ ಹಂಗಾಗಿ ಸಿಟಿಗೆ ಹೋಗ್ಬೇಕು, ಒಳ ಹಾಕಿ ಹೋಗಿ ಪಾಪಿಲ್ಲ ಬಾಯರಣ ಅಂತಾಳ. ಕಣ್ಣದಾಲ ಫುಲ್ ಒಂಥರ ಇದಾಗಲ್ಲದ ನೋಡಿದ್ರೆ ಹೊರಗಿನ ನೋಡಿದ್ರೆ ಕಣ್ಣು ಒಂಥರ ಅಲ್ಲದ. ಹಂಗೆ ಯಾವಾಗ ಹೆಂಗಿರೋದನ್ನ ಗೊತ್ತಿಲ್ಲ ವೆದರ್ ಸೇಮ್ ನಿನ್ನಂಗೆ ಯಾವಾಗ ಹೆಂಗಿರ್ತ ಗೊತ್ತಾಗಲ್ಲ. ನೀನು ಪಡಕ್ಕನ ಚಂದ ಹರ ಮಾಡ್ತಿರ್ತೀವಿ. ಒಂದೊಂದು ಟೈಮ್ ಚಂದ ನಕ್ಕೋದು ಆಡ್ಕೋತಿರ್ತಲ್ಲ ಹಂಗೆ. ನಾವು ಚಂದ ಇದೀವಿ, ಕ್ಯೂಟ್ ಇದೀವಿ ಅಂತ ಮಾತಾಡ್ಕ. ಬನ್ನಿ ಗೈಸ್ ಹೋಗುವ. ಸ್ವಲ್ಪ ಗೈಸ್ ಏನಪ್ಪ ಅಂದರೆ ಸ್ವಲ್ಪ ನಾವು ಮೇಡಮ್ ಅವ್ರ ಕಾಲೇಜ್ಗೆ ಹೊಂಟಿವಿ. ಅವ್ರ ಕಾಲೇಜೊಳಗೆ ಸ್ವಲ್ಪ ವರ್ಕ್ ಅದ. ಸೊ ಹಂಗಾಗಿ ಅವ್ರದ್ದೇನೋ ವರ್ಕ್ ಅದ ಕಾಲೇಜೊಳಗೆ, ಅದಕ್ಕಂತೇಳಿಗೆ ಹೊಂಟಿವಿ. ನೋಡಬೇಕು, ಭಾಳ ಆಫ್ಟರ್ ಲಾಂಗ್ ಟೈಮ್ ಹೊಂಟಿವಿ. ಆ್ಯಂಡ್ ಇಲ್ಲಿ ನಾನು ಸಿಕ್ಕಾಪಟ್ಟೆ ದೂರ ಅದ. ಈ ಸಿಕ್ಕಾಪಟ್ಟೆ ದೂರನ ಅದ ಇಲ್ಲಿಂದ. ಭಾಳ ಬಿಸ್ಲಾಗ ಹೈರಾಣ ಮಾಡ್ತಾರೆ, ನಮ್ಗೆ ಗೊತ್ತೈತಿ. ಇವ್ರು ಹೈರಾಣ ಮಾಡಕತ್ತೇ ಅದಾರ, ಹೈರಾಣ ಮಾಡೇ ತೀರ್ತಾರೆ. ಬನ್ನಿ ಹೋಗುವ, ಶಿಸ್ತ ಹೈರಾಣ ಬರಮಂತ ಬಿಸ್ಲಾಗ. ಯಾವ ಬರುತ್ತೆ ಹೋಗು ನಮಗೇನು ನಾ ತೀರೋದು ಖುಷಿ ಅಂತ ಮುಕ್ಕೋತೀನಿ ನಾ ಗೈಸ್. ಇನ್ನೊಂದು ನಮ್ಮ ಮದರ್ ಇಂಡಿಯಾ ಅವ್ರು ಬಸ್ಸಿಗೆ ಏನೋ ಇಟ್ಟಿರತ್ತ, ಬಸ್ಸಿಗೆ ಅದು ತೊಗೋಬೇಕು. ಇನ್ನೂ ಭಾಳ ಕೆಲಸಗಳದಾವ, ಒಂದೊಂದು ಕೆಲಸ ಇಲ್ಲ. ಇವ್ರ ಕೆಲಸನೂ ಆಗ್ಬೇಕು, ಅವ್ರ ಕೆಲಸನೂ ಆಗ್ಬೇಕು, ಎಲ್ಲೊಂದು ಕೆಲಸ ಆಗ್ಬೇಕು. ಆ್ಯಂಡ್ ನಮ್ಮ ಚಿಕ್ಕ ಮದರ್ ಇಂಡಿಯಾ ನಮ್ಮ ತಂಗಿನೂ ಬರಕತ್ತಾಳ. ನಮ್ಮ ಚಿಕ್ಕ ಮದರ್ ಇಂಡಿಯಾ ಮತ್ತು ನಮ್ಮ ತಂಗಿನೂ ಬರಕತ್ತಾಳ. ಅವರು ಬರ್ತಾರೆ ಈಗ. ನಾವು ಕರೆಕ್ಟ್ 9 ಗಂಟೆಗೆ ಇದ್ದೀವಿ. ಅದರಾಗೇನು ಹೆಚ್ಚಿಗಿಲ್ಲ ಕಮ್ಮಿ ಇಲ್ಲ. 9 ಗಂಟೆಗೆ ಇದ್ದು ಹತ್ತನಾದ್ರು ರೆಡಿಯಾಗಿ ಕೂತೀವಿ ನಾಷ್ಟ ಮುಗಿಸೋಣ. ನೀನೇ ರೆಡಿ ಆಗೋದಾಗಲ್ಲ ಏನಾದರೂ ನಡಿ. ಬಾ ಮನೆ ಸಿಗ್ತೀನಿ ಆಮೇಲೆ. ಗೈಸ್ ಅಲ್ಲಿಂದ ಸಿಕ್ಸ್ತೆಲ್ಲ ತಿರುಗಾಡ್ಬಿಟ್ಟು ಅಂದರೆ ಅವ್ರ ಕಾಲೇಜ್ ಸ್ವಲ್ಪ ಹೊರಗಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಒಂದು ಸ್ವಲ್ಪ ರಿಸಾರ್ಟ್ ಕಡೆ ಬಂದಿದ್ವಿ. ಒಂದು ಸ್ವಲ್ಪ ತಿನ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಾರೆ. ಗೈಸ್ ಹೊರಗಡೆ ಹೋಗಿ ಅಂತ ಸ್ವಲ್ಪ ಪಿಜ್ಜಾ ಇದು ಆರ್ಡರ್ ಮಾಡ್ಕೊತೀನಿ ಮತ್ತು ಲೆಟ್ಸು. ಗೈಸ್ ಅಲ್ಲಿಂದ ಇವಾಗ ಒಳಗಡೆ ಬಂದು ಕುಂತೀವಿ ಆರ್ಡರ್ ಮಾಡಿಕೊಂಡು. ಸಿಕ್ಕಾಪಟ್ಟೆ ಬಿಸಿಲದ ಹೊರಗಡೆ ಇನ್ನು ಸ್ವಲ್ಪ ಎ ಸಿ ಗಾಡಿ ತೊಗೊಳಕ್ಕೆ ಬಂದು ಎ ಸಿ ಗಾಡಿ ತೊಗೊಳಕ್ಕೆ ಬಂದು ತೊಗೊಂಡು ಆರ್ಡ್ರ್ ಮಾಡಿ. ಆರ್ಡ್ರ್ ಬರುತ್ತೆ, ತಿನ್ನುವಾಗ ತೋರಿಸ್ತೀನಿ ನಿಮಗೆ ಆಮೇಲೆ. ಬನ್ನಿ, ಇನ್ನೂ ಮನೆಗೆ ಹೋಗಿಲ್ಲ, ಇನ್ನೂ ಭಾಳ ವರ್ಕ್ ಅದವ. ಇನ್ನೂ ಮನೆಗೆ ಹೋಗಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ವರ್ಕ್ ಅದ ತೋರಿಸ್ತೀನಿ.
ಸಿಕ್ಕಾಪಟ್ಟೆ ಹೈರಾಣ ಯಪ್ಪ ಬಿಸಿಲಾಗಿ ನಿಜ ಹೇಳ್ಬೇಕು. ಅದ್ರಾಗ ನಮ್ಮ ಕಾಲೇಜ್ನಾಗ ಹೀಗಾಗಿ ಕೆಳಗಿನ ಮೇಲೆ ಮೇಲಿನ ತಳಗಿನ ನಾವೇ ಎಲ್ಲರೂ ಸಂಡೆ ಕೊಟ್ಬಿಟ್ಟು ಅವರೆಲ್ಲ ಓಡಾಟ ಮಾಡ್ಕೊಂಡ್ರೆ ಗೈಸ್ ಇವಾಗ ಏನು ಪಿಜ್ಜಾ ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಬಂದ ಗಾರ್ಲಿಕ್ ಬ್ರೆಡ್. ಫಸ್ಟ್ ಟೈಮ್ ಬಂದ ನಿಜವಾಗ್ಲೂ ಪಿಜ್ಜಾಟಿ ಜಾಸ್ತಿ ಹೋಗೋದಲ್ಲ ಡೊಮಿನೋಸ್ಗೆ ನೋಡ್ಬೇಕು ಟೇಸ್ಟ್ ಹೆಂಗೆ ಅಂತ ಅನ್ನೋದು. ಗಾರ್ಲಿಕ್ ಗೈಸ್ ಬನ್ನಿ ಇವಾಗ ಪಿಜ್ಜಾಗಳು ಬಂದು ಪಿಜ್ಜಾನ ಟೇಸ್ಟ್ ಮಾಡೋಣಂತ. ಇದೇನೋ ಆಫರ್ ಒಳಗಿರುತ್ತೆ ಅದನ್ನು ಆರ್ಡರ್ ಮಾಡಿದ್ವಿ. ಇವಾಗ ತಿನ್ಬೇಕು ಇನ್ನೂ ಕೋಲ್ಡ್ ಡ್ರಿಂಕ್ಸ್ ಬರುತ್ತೆ. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ವೇಟ್ ಮಾಡಕತ್ತೀವಿ ನಾವು. ಬನ್ನಿ ಇವಾಗ ಬಡವಾಡ ಅಂತ ಹೇಳಿ ಟೇಸ್ಟ್ ಮಾಡೋದು. ಹಂಗೆ ಟೇಸ್ಟ್ ಸಾವಸ ತಗೋದ್ರೆ ಬರೀ ಫೈನಲಿ ಅಲ್ಲಿಂದ ಮನೆಗೆ ಬಂದ್ವಿ. ಜಸ್ಟ್ ಫುಲ್ ಬಿಸಿಲು ಹೆಂಗೆ ಮಿಕ್ಕಿದಂದ್ರೆ ಅಲ್ಲಿ ಪಿಜ್ಜಾಟ್ ಒಳಗೆ ಎ ಸಿ ಒಳಗೆ ಕೂತಿದ್ವಿ. ಅಲ್ಲೇ ಎ ಸಿ ಒಳಗೆ ಕುಂದ್ರೆ ನೋಡ್ರಿ ನನಗೆ ಎದ್ದು ಬರೋಕ್ಕೆ ಮನಸ್ಸಾಗಲಿಗಿತ್ತು. ಅಂದ್ರೆ ಮನೆಗೆ ಬರ್ಬೇಕಲ್ಲಪ್ಪ ಅಂತ ಹೇಳಿಬಿಟ್ಟೆ ಬಂದೆ. ನಮ್ಮ ಸ್ವೀಟಿಗೂ ಚಂತನ ಹೊರಗೆ ಹಾಕಿವಿ. ಇವಾಗ 3 ಗಂಟೆ ಆಗ್ಯದಲ್ಲ ಹೇವಿ 10 ಗಂಟೆ ಹೋಗಿ ಗಾಯಸ್ ನಾವು 3 ಗಂಟೆ ಬಂದು ಮನೆಗೆ. ಚೇ ಕಾಲೇಜ್ ಇಷ್ಟ ಟೈಮ್ ಆಯಿತು. ನಂದಂತೂ ನಾ ಬಾ ಓಡಾಡ್ದೆ. ನಾವು ಮದರ್ ಇಂಡಿಯಾ ಅವರು ಅಲ್ಲಿಂದ ಒಂದು ಏನೋ ಇಟ್ಟಿದ್ರು ಸಾಮಾನ್ಯ ಬಸ್ಸಿಗೆ. ಸೊ ಅದು ತೊಗೊಳಕ್ಕೆ ಓಡಾಡ್ದಾಯ್ತು ನಮ್ದು. ಈ ಕಡೆ ನೋಡೋದು ಆ ಕಡೆ ನೋಡೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು. ಇವಾಗ ಬರ್ತಾ ಬಸ್ ಅವಾಗ ಬರ್ತಾ ಬಸ್. ಸಿಕ್ಕಾಬಿಟ್ಟೆ ಹೈರಾಣ ಅದ ಪಾಪ. ಇವ್ರಂತ ಎಲ್ಲಿ ಜಾಯಿಸುತ್ತೆ ಅಲ್ಲೇ ಉಳ್ಳಾಕತ್ತಾರ. ಸುಸ್ತಾಗಿತ್ತು ಗೈಸ್ ನನಗೆ. ಬಿಸಿಲು ಏನು ಬಿಸಿಲು ಬಿಸಿಲು ಯಾವಾಗಾದ್ರೂ ಕಮ್ಮಿ ಆಗ್ತದನ. ಒಂದು ಐಸ್ ಕ್ರೀಮ್ ಜೀರೋ ಸೋಡಾ ಕುಡಿಬೇಕಂತ ಅನ್ಸಿತ್ತು ನನಗೆ. ಜೀರೋ ಸೋಡಾ ಇಲ್ಲಿ ಇರಲಿಲ್ಲ. ಐಸ್ ಕ್ರೀಮ್ ತಂದು ತಿನ್ನಕತ್ತೀನಿ. ಸಿಕ್ಕಾಬಿಟ್ಟೆ ಬಿಸಿಲು ಅಪ್ಪ ಹೈರಾಣ ಮಟ್ಟೈತೆ ನಂದ್ರೆ. ಛೇ ನಾನು ಏನೋ ನಮ್ಮ ಮದರ್ ಆ್ಯಂಡ್ ಚಿಕ್ಕ ಮದರ್ ಇಂಡಿಯಾದ ಯಾರು ಬಂದೇ ಇಲ್ಲ. ಅವ್ರು ಸಂಜೆ ಟೈಮ್ ಬರ್ತಾರೆ ನನಗೆ ಗೊತ್ತದ. ಇಲ್ಲೇ ಸಮೀಪಲ ಊರ ಅದಕ್ಕೆ ಈವ್ನಿಂಗ್ ಟೈಮ್ನಾಗ ಬರ್ತಾರೆ ಅವರು. ನಾವು ಅವ್ರು ಬರ್ತಾರೆ ಮತ್ತೆ ಹೆಂಗೆ ಮಾಡೋದಪ್ಪ ಚಿಂತಿದ್ದೆ ನನಗೆ. ಅವರು ಆರಾಮ್ ಲೇಟಾಗಿ ಬರ್ತಾರೆ ನನಗೆ ಗೊತ್ತೈತಿ. ಬನ್ನಿ ಆಮೇಲೆ ಇದೆ ಅಂತಾರೆ ಫುಲ್ ಫ್ರೆಶ್ ಅಪ್ ಆಗ್ತೀನಿ. ಸ್ವಲ್ಪ ಏನಾದರೂ ಮಾರಿ ತೊಗೊತೀನಿ. ಬಿಸಿಲಾಗ ಒಂದು ಫುಲ್ ಟಯರ್ಡ್ ಆಗಿನಿ. ಮಾರಿ ತೊಗೊಂಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತಿದ್ದೆ. ಗೈಸ್ ಇವಾಗ ವ್ಲಾಗ್ ಮತ್ತೆ ಶುರು ಮಾಡತ್ತಿದ್ದು. ವಾಪಸ್ ನೈಟ್ ಶುರು ಮಾಡತ್ತೀನಿ ವ್ಲಾಗ. ಯಾಕಪ್ಪ ಅಂದರೆ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ವರ್ಕ್ನಾಗಿದ್ದ ಹಂಗಾಗಿ ವ್ಲಾಗ್ ಶುರು ಮಾಡಿರಲಿಲ್ಲ. ನಮ್ಮ ಮದರ್ ಇಂಡಿಯಾ ಚಿಕ್ಕ ಮದರ್ ಇಂಡಿಯಾ ಅವ್ರು ಬಂದು ನಂದು ಯಾವಾಗೈತೆ ಎಡಿಟಿಂಗ್ ನನಗೆ ಗದ್ದಲಾಗಿದೆ ನಾನು. ಸೊ ಹಂಗಾಗಿ ವ್ಲಾಗ್ ಶುರು ಮಾಡಿರಲಿಲ್ಲ. ಇವಾಗ ಶುರು ಮಾಡಕತ್ತೀನಿ. ಇಲ್ಲಿ ಕುಂತಾರ ನೋಡ್ರಿ ನಮ್ಮ ಚಿಕ್ಕ ಮದರ್ ಇಂಡಿಯಾ ಅವರು. ಹಾಯ್ ಗಾಯ್ಸ್, ಎಲ್ಲರೂ ಆರಾಮದಿರಿ? ಜಾತ್ರೆ ಮುಗಿಸಿ ಬಂದೀವಿ. ಕ್ರೇಜಿ ಹೊರಬೇಕು ಒಂದು ವಾರ ಜಾತ್ರೆ ಇದ್ದೀವಿ. ಅಲ್ಲಿ ನಮ್ಮ ತಂಗಿ ಕೂತ ಅಲ್ಲಿಬ್ರು ಫೋನ್ ಬಿಡ್ಬೇಡ್ರಿ. ನೀವು ಎಲ್ಲಿಗೆ ಹೋದ್ರು ಫೋನ್ ಬಿಡ್. ಅಲ್ಲ ಮಾರಿ ನೋಡ್ರಿ ಮಾರಿ ಹೆಂಗ್ ಮಾಡಿ ಹೆಂಗ್ ನೋಡಕತ್ತ ಹೊಡಕಿ. ಹಸುವಾಗ್ಯದ ಈಗ ನಮಗೆ. ನೋಡ್ರಿ ಊಟ ಮಾಡೋಣ ಗೈಸ್. ಇವಾಗ 9 ಗಂಟೆ ಎಲ್ಲ ಬಂದದ. ನಾ ಇವಾಗ ಶುರು ಮಾಡ್ತೀನಿ ಬ್ಲಾಗ. ಅಲ್ಲಿ ಮಧ್ಯಾಹ್ನ ಪಿಜ್ಜಾ ತಿಂದಿದ್ದು ಅಷ್ಟೇ. ಇನ್ನೂ ಹಸು ಇರಲಿಲ್ಲ ಅಂತೇಳಿ ಬಿಟ್ಟಿದ್ದೆ. ಇವಾಗ ಹಸುವಾಗ್ಯದ. ಸ್ವಲ್ಪ ಶಿಸ್ತೆ ಒಂದು ಸ್ವಲ್ಪ ಊಟ ಮಾಡಬೇಕು. ತಗೊಬಿಡ ನಂಗೆ. ಬನ್ನಿ ಊಟ ಮಾಡುವ. ಲೆಟ್ಸ್ ಗೋ. ಇಬ್ಬರು ಆಕೆ ಇನ್ನೊಂದು ಸ್ವಲ್ಪ ಸಾರು ಬೇಕತ್ತ ಅದಕ್ಕೆ ಹಾಕೊಂಬರ್ಲಿ ಅಂತ ಕೇಳಿದೆ. ಚಪ್ಪಂದ ಬಿಡಪ್ಪ ಹಾಕ್ರಿ ಅಲ್ಲೇ ಅದಲ್ಲ. ಬನ್ನಿ ಸಿಗ್ನಿಂದ ಆಮೇಲೆ. ಗೈಸ್ ಫೈನಲಿ ಶಿಸ್ತಾಗಿ ಊಟ ಅಂತ ಆಯಿತು. 1 ನಂಬರ್ ನಂಗೆ ಊಟ ಮಾಡಿಬಿಟ್ಟು ಇವಾಗ ಹೊರಗಡೆ ತಿರುಗಾಡಕತ್ತಿದ್ದು. ಯಾಕಪ್ಪ ಅಂದರೆ ಶಿಸ್ತಾಗಿ ಒಂದು ಸ್ವಲ್ಪ ಗಾಳಿ ಬಿಡಕತ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಗಾಳಿ ತೊಗೊಂಡ್ರಾಯ್ತು. ಆಮೇಲೆ ಈಗ ಮಾಡ್ಕೊಳಕ್ಕೆ ಹೋಗಿ ಅಂದ್ರೆ ಒಳಗೆ ದಗಿ ಶುರು ಆಗುತ್ತೆ. ಇನ್ನೂ ಇದೇನು ಬ್ಯಾಸಿ ಮುಗಿದ ಅಂದ್ರೂ ಮಳೆ ಹತ್ತಲಿಗವ, ದಗಿ ಹೋಗಲಿಗದ. ಇವತ್ತೊಂದು ಸಿಕ್ಕಾಬಿಡ ಬಿಸಿಲೈತಿ. ಬಿಸಿಲಾಗೆ ಟ್ರಾವೆಲ್ ಮಾಡಿ ಬಿಸಿಲಾಗೆ ತಿರುಗಿ ಅಳ್ಳಕತ್ತೋಡ್ರಪ್ಪ. ಬಿಸಿಲಾಗ ತಿರುಗಿಸ್ಲಿ ಅಂದು ಹಿಂಗೆ ಆಗುತ್ತೆ ರೀ ಪಾಪ. ಫುಲ್ ಹೈರಾಣ ಗೈಸ್. ಇದು ತೆಗಿಸಲಿಂದ ಹೈರಾಣ ಅರ್ಧ ತೆಗಿ.
ರಾತ್ರಿ ಯಾಕಪ್ಪ ಅಂತ ದಗಿ ಬರಾಕತ್ತಂದ ಮಳೆ ಹೊಡಿತು ಶಿಸ್ತು ಮಳೆ ಹೊಡ್ಲಿಕ್ಕತ್ತಂದ್ರೆ ಮತ್ತೆ ಮನೆ ತಂಪಾಲ ಚಲೋ ಆಗುತ್ತೆ ಯಾವಾಗ ಶುರುವಾಗುತ್ತೆ ಏನೋ ಮಳೆಗಾಲ ಐ ಆಮ್ ಫುಲ್ ವೇಟಿಂಗ ನಾವು ವೇಟ್ ಮಾಡಕತ್ತೀವಿ ಮಳೆ ಹೋಗ್ಬಾರ್ದು ಅನ್ನೋದು ನೋಡಬೇಕು ಗೈಸ್ ಬರೀ ತಿರುಗಾಡೋದು ಬರೀ ಇದಾಯ್ತು ಅವತ್ತು ನಮ್ದು ಅವ್ರ ಕೆಲಸ ಅಂತ ಆಯಿತು ಸಕ್ಸಸ್ಫುಲಿ ಕಾಲೇಜ್ ಕೆಲಸ ಹೋಗಿದ್ವಿಲ್ಲ ಕಾಲೇಜ್ ಕೆಲಸ ಮುಗಿದಾಯ್ತು ಮಾತಾ ಬಸ್ಸಿನ ಮೇಲೆ ಯಾವ ಕಾಲೇಜೆಲ್ಲ ಪಾಡಲ್ಲ ಏನಿಲ್ಲ ಶಿಸ್ತು ನಾವು ವಿಡಿಯೋ ಆಯಿತು ನಾವಾಯಿತು ಅಷ್ಟೇ ಮಾಡ್ಕೊಂಡು ತಿರುಗಾಡೋದು ಅದಷ್ಟು ಕಾಲೇಜ್ ಸ್ವಲ್ಪ ವರ್ಕ್ ಇತ್ತಲ್ಲ ಸೊ ಅದು ಬಿಟ್ಟು ವರ್ಕ್ ಮುಗಿಸ್ಕೊಂಬಂದ್ವಿ ಅದು ಒಂದೇ ಡೇ ಒಳಗೆ ಕಂಪ್ಲೀಟ್ ಆಯ್ತು ಅದೆಲ್ಲ ನಮ್ಮ ಚಲೋದಕ್ಕೆ ಒಂದೇ ದಿನಕ್ಕೆ ಕಂಪ್ಲೀಟ್ ಆಗಿಬಿಡ್ತು ಅದೇ ಖುಷಿಯಾಗಿದೆ ಅವರು ಇಲ್ಲ ಫುಲ್ಲು ಖುಷಿ ತಲೆ ಅಟ್ಟೆ ಅಳ್ಳಾಡ್ಸೋದು ಒನ್ ಡೇಗೆ ಅದು ಕಂಪ್ಲೀಟ್ ಆಗೋದು ತಿಳಿದ್ರು ಸೊ ಏನಾಗುತ್ತಪ್ಪ ಅಂತ ಅನ್ಕೊಂಡೋಗಿದ್ವಿ ಬಟ್ ಒಂದೇ ಡೇ ಒಳಗೆಲ್ಲ ಮುಗಿದ್ಬಿಡ್ತು ಕೆಲಸ ಬನ್ನಿ ಏನು ಮಾಡಕ್ಕೆ ಆಗಲ್ಲ ಖುಷಿ ದಿನಗಳ ನಂತರ ಕಾಲೇಜ್ ಕಡೆ ಹೋಗಿದ್ದೆ ಬಹು ದಿನಗಳ ನಂತರ ನಮ್ಮದು 3 months ಆಯ್ತೇನು 3-4 ಮಂತ್ ಆಯ್ತು ಮೇಲೆ ಆಯಿತು ಹೋಗಿ ಅದೆಲ್ಲ ಕಂಪ್ಲೀಟ್ ಅಂತ ಮಾಡ್ಕೊಂಬಂದ್ವಿ ಅಷ್ಟೇ ಮತ್ತೇನಿಲ್ಲ ಬೂಬಾಯ್ ನಾನು ನೋಡ್ರಿ ಅಂತ ಊಟ ಮಾಡಿದ್ರಿ ಏನು ಉಂಡ್ರಿ ಜಿಜಿ ಜಿಜಿ ಎಲ್ಲಿ ಉಂಡಿ ಜಿಜಿ ಮನ್ಯಾಗ ಜಿಜಿನೇ ಮಾಡಿಲ್ಲ ಸುಳ್ಳೆ ಆತಾಳ ನೋಡ್ರಿ ನಿಮಗೆ ಜಿಜಿ ಅಂದ್ರೆ ಆಕಿನ ಭಾಷೆದಾಗ ಚಿಕನ್ ಪಲ್ಯ ಉಂಡಿದಿ ಹ್ಞೂ ನೀವೇನು ಉಂಡಿರಿ ಚಿಚ್ಚಿ ಸಾಡ ನಮಗೆ ಕೊಟ್ಟೆಲ್ಲ ನೀವು ಚಿಚ್ಚಿ ಸಾಡ ನೀವು ಅಷ್ಟೇ ಕಳಲೆ ಉಂಡ್ರೇನು ನೀನು ನಿಮ್ಮ ಮಮ್ಮಿ ನಮ್ಗೆ ಒಟ್ಟ ಕೊಡ್ಲಾರ್ದೆ ಬಾ ಅಂಡಿದಿರ ನೀವು ನಿಮ್ಮ ಮಮ್ಮಿ ಕಳಕಳಲ್ಲೇ ಉಣ್ತೀರಿ ಈ ಚಿಚ್ಚಿ ಸಾಡ ಓಕೆ ಓಕೆ ಗೈಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀವಿ ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಸಿಗ್ತಾ ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ 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 ಮೇಡಮ್ ಬಾಯ್